ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ಸ್ಯಾರಿಗೆ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಯಾವ ಥರ ಕುಚ್ಚು ಅಂತೇಳಿ ಆಲ್ರೆಡಿ ನೋಡಿರ್ತೀರ. ಸ್ಮಾಲ್ ಸೈಜ್ ಬೀಡ್ಸ್ನ ನಾನು ಥ್ರೆಡ್ಡಿಗೆ ಫಸ್ಟೇ ಹ್ಯಾಂಡ್ ಮಾಡ್ಕೊಂಡಿರ್ತೀನಿ. ಈ ಡಿಸೈನ್ಗೆ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ನೋಡಿ, ಸ್ಟಾರ್ಟಿಂಗ್ ಈ ಥರ ಸೀರೆಗಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದಮೇಲೆ 1 2 3 ಚೈನ್ ಹಾಕ್ಕೊಂಡು ಒಂದ್ಸಲ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಪಕ್ಕನೇ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಫಸ್ಟಿಗೆ ಥ್ರೆಡ್ಡಲ್ಲಿ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ಆ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಬೀಡ್ಸ್ನ ತೊಗೊಂಡಾದ್ಮೇಲೆ ನೀಡಾದ್ಮೇಲೆ ಒಂದ್ಸಲ ಥ್ರೆಡ್ನ ತೊಗೊಂಡು ಮತ್ತು ಡಬಲ್ ಕ್ರೋಶ ಬೀಡ್ಸ್ನ ಈ ಥರ ನಾವು ಫ್ರಂಟಿಗೆ ಮಾಡ್ಕೋಬೇಕು. ಈ ಥರ ಡಬಲ್ ಕ್ರೋಶ ಆದಮೇಲೆ ಇನ್ನೊಂದು ಡಬಲ್ ಕ್ರೋಶ, 3 ಡಬಲ್ ಕ್ರೋಶ ಬರುತ್ತೆ. ಸ್ಟಾರ್ಟಿಂಗ್ ಮಾತ್ರ 1 3 ಚೈನ್ ಎಕ್ಸ್ಟ್ರಾ ಇರೋದ್ರಿಂದ ನಮಗೆ 4 ಥರ ಕಾಣಿಸುತ್ತೆ. ನೋಡಿ, ಇವಾಗ ಆದಮೇಲೆ ನೆಕ್ಸ್ಟು 2 ಚೈನ್ ಹಾಕಿ 2 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ಸ್ನ ತೊಗೊಂಡಾದಮೇಲೆ ನಾವು ನೀಡಲ್ ಮೇಲೆ ಥ್ರೆಡ್ನ ತೊಗೋಬೇಕು. ನೋಡಿ, ಥ್ರೆಡ್ನ ತೊಗೊಂಡು ಲಾಕ್ ಮಾಡಿದ್ದೀವಲ್ಲ ಅದ್ರ ಪಕ್ಕನೇ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಬೀಡ್ಸ್ನ ಈ ಥರ ಫ್ರಂಟಿಗೆ ಮಾಡ್ಕೋಬೇಕು. ಮಾಡಿಕೊಂಡು ಡಬಲ್ ಕ್ರೋಶ ಮತ್ತು ಇನ್ನೊಂದು ಡಬಲ್ ಕ್ರೋಶ, 3 ಡಬಲ್ ಕ್ರೋಶ ಸೆಂಟ್ರಲ್ಲಿ ಇರೋ ಡಬಲ್ ಕ್ರೋಶಕ್ಕೆ ನಮಗೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ, 2 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಬೀಡ್ಸ್ನ ತೊಗೋಬೇಕು. ಬೀಡ್ಸ್ನ ತೊಗೊಂಡಾದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡಾದಮೇಲೆ ಡಬಲ್ ಕ್ರೋಶ, ಅಲ್ಲಿ ಬೀಡ್ಸ್ನ ಈ ಥರ ಫ್ರಂಟ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಡಬಲ್ ಕ್ರೋಶ, ಇವಾಗ ಇನ್ನೊಂದು ಡಬಲ್ ಕ್ರೋಶ. ಸ್ಟಾರ್ಟಿಂಗು ಫುಲ್ ಸ್ಯಾರಿ ಇದೇ ಥರನೇ ಹಾಕಬೇಕು. ನಾನಿಲ್ಲಿ ಒಂದು ಆರ್ಚ್ ಆಗೋಷ್ಟೇ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಯಾರಿ ಫುಲ್ ಹಾಕಿದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತೇಳಿ ಸ್ಟಾರ್ಟಿಂಗ್ ಇದೇ ಥರನೇ ಕಂಟಿನ್ಯೂ ಮಾಡಿ. ನಾನು ಒಂದು ಆರ್ಚ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಅಂತೇಳಿ ನೋಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಸೇಮ್ ಸೈಜ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, 3 ಚೈನ್ ಹಾಕಿದ್ದೀವಲ್ವ ಸ್ಟಾರ್ಟಿಂಗು, ಅದ್ರ ಮೇಲ್ಗಡೆ ನೋಡಿ ಚೈನಲ್ಲಿ ಥ್ರೆಡ್ನ ತೊಗೊಂಡು ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ 1 2 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ನ ತೊಗೊಂಡು ಇವಾಗ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಡಬಲ್ ಕ್ರೋಶ, 1 ಡಬಲ್ ಕ್ರೋಶ ಆದಮೇಲೆ ಬೀಡ್ಸ್ನ ತೊಗೊಂಡಾದಮೇಲೆ ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡು ಸೇಮ್ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ, ಬೀಡ್ಸ್ನ ಈ ಥರ ಫ್ರಂಟ್ ಸೈಡ್ ಮಾಡಿಕೊಂಡು ಡಬಲ್ ಕ್ರೋಶ, ಇವಾಗ ಇನ್ನೊಂದು ಡಬಲ್ ಕ್ರೋಶ, ಸೇಮ್ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ. ನೆಕ್ಸ್ಟ್ ಇವಾಗ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ, ಬೀಡ್ಸ್ನ ತೊಗೋಬೇಕು. ನೆಕ್ಸ್ಟ್ ಇವಾಗ ಬೀಡ್ಸ್ನ ತೊಗೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ, ಇವಾಗ ಇನ್ನೊಂದು ಡಬಲ್ ಕ್ರೋಶ, ಸೇಮ್ 2 ಚೈನ್ ಗ್ಯಾಪಲ್ಲಿ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶ ಬರಬೇಕು. ಮತ್ತು 2 ಚೈನ್, ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ. ಇದೇ ಥರನೇ ಸೆಕೆಂಡ್ ಸ್ಟೆಪ್ಪು ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪು ಕೂಡ ಈಸಿ ಇದೆ. ಇವಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಥರ್ಡ್ ಸ್ಟೆಪ್ ಯಾವ ಥರ ಅಂತೇಳಿ ನೋಡೋಣ. 3ನೇ ಸ್ಟೆಪ್ಪಲ್ಲಿ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಬ್ಲೂ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನೋಡಿ ಲಾಕ್ ಮಾಡಿದ್ದೀವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಹಾಕೊಳ್ಳೋಣ. ನೋಡಿ, 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ, 3 ಸಿಂಗಲ್ ಕ್ರೋಶ ಬರಬೇಕು. 2 ಸಿಂಗಲ್ ಕ್ರೋಶ ಆಯಿತು, ಇನ್ನೊಂದು ಸಿಂಗಲ್ ಕ್ರೋಶ, 3 ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್,
4 ಚೈನ್ ಹಾಕ್ಕೊಂಡು 2 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ಇನ್ನೂ ಒಂದು 4 ಚೈನ್ ಸ್ಟಾರ್ಟಿಂಗಲ್ಲಿ 2 ಸಲ 4 ಚೈನ್ ಗ್ಯಾಪ್ ಹಾಕಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಇವಾಗ 2 ಸಲ 4 ಚೈನ್ ಆಯಿತು. ಇವಾಗ 6 ಚೈನ್ ಹಾಕೋಣ. 1 2 3 4 5 6 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ 4 ಚೈನ್ ಗ್ಯಾಪ್ನ ನೆಕ್ಸ್ಟ್ ಇವಾಗ 3 ಟೈಮ್ ಹಾಕಬೇಕು. ಸ್ಟಾರ್ಟಿಂಗು ಎಂಡಲ್ಲಿ 2 ಸಲ ಹಾಕಿದರೆ ಸಾಕು. ನೆಕ್ಸ್ಟ್ ಒಂದು ಆರ್ಚ್ ಮತ್ತು ಇನ್ನೊಂದು ಆರ್ಚ್ ಮಧ್ಯೆ ಒಂದು ಸಲ 6 ಚೈನ್ ಹಾಕಿದ ಮೇಲೆ 4 ಚೈನ್ ಗ್ಯಾಪ್ನ 3 ಟೈಮ್ ಹಾಕಬೇಕು. ಇವಾಗ ನಾನು ಒಂದು ಸಲ 6 ಚೈನ್ ಹಾಕಿದ್ದೀನಲ್ವ, ಅದಾದಮೇಲೆ ನಾನು 4 ಚೈನ್ ಗ್ಯಾಪ್ನ 3 ಟೈಮ್ ಹಾಕ್ತಾಯಿದ್ದೀನಿ. ಆವಾಗಲೇ ಆರ್ಚ್ ಮಧ್ಯೆ ಕರೆಕ್ಟಾಗಿ ಕುಚ್ಚು ಹಾಕೋದಕ್ಕೆ ನಮಗೆ ಸ್ಪೇಸ್ ಆಗುತ್ತೆ. ಆರ್ಚ್ಗೂ ಕೂಡ ಕರೆಕ್ಟಾಗಿ ಸ್ಪೇಸ್ ಆಗುತ್ತೆ. ಇವಾಗ 4 ಚೈನ್ ಗ್ಯಾಪ್ 3 ಟೈಮ್ ಆಯಿತು. ಆದಮೇಲೆ ಇವಾಗ 6 ಚೈನ್ ಹಾಕಬೇಕು. ನಾನು ಒಂದು ಆರ್ಚ್ ಆಗೋಷ್ಟು ಅಷ್ಟೇ ಹಾಕಿದ್ದೀನಿ. ಸೊ ನೋಡಿ, ಸ್ಟಾರ್ಟಿಂಗ್ 4 ಚೈನ್ ಗ್ಯಾಪ್ 2 ಸಲ ಇದೆ, 6 ಚೈನ್, ಆಮೇಲೆ 4 ಚೈನ್ ಗ್ಯಾಪ್ 3 ಟೈಮ್. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಯಾವ ಥರ ಅಂಥೇಳಿ. ನೆಕ್ಸ್ಟ್ ಸ್ಟೆಪ್ಪು ಸಿಂಗಲ್ ಕ್ರೋಶಾ ಹಾಕಿದ್ವಲ್ಲ, ಆ ಸಿಂಗಲ್ ಕ್ರೋಶದ ಮೇಲ್ಗಡೆ ಅಂದರೆ 3ನೇ ಸಿಂಗಲ್ ಕ್ರೋಶದ ಮೇಲ್ಗಡೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡೋಣ. ಲಾಕ್ ಮಾಡ್ಕೊಂಡಾದಮೇಲೆ 4 ಚೈನ್ ಗ್ಯಾಪ್ ಒಳಗಡೆ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶಾ, 1 ಸಿಂಗಲ್ ಕ್ರೋಶಾ, 2 ಸಿಂಗಲ್ ಕ್ರೋಶಾ. ಇವಾಗ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶಾ, 2 ದಾರದಲ್ಲಿ 1 ಸಲ, ಮತ್ತು 2 ದಾರದಲ್ಲಿ, ಮತ್ತು 2 ದಾರದಲ್ಲಿ 1 ಸಲ ತ್ರಿಬಲ್ ಕ್ರೋಶಾ. ಟೋಟಲ್ 13 ತ್ರಿಬಲ್ ಕ್ರೋಶಾ ವರ್ಕ್ ಮಾಡಬೇಕು. 1 ತ್ರಿಬಲ್ ಕ್ರೋಶಾ ಆಯಿತು. ಇವಾಗ ತ್ರಿಬಲ್ ಕ್ರೋಶಾನ ಕಂಟಿನ್ಯೂ ಮಾಡಿ ಒಂದು ಆರ್ಚಿಗೆ 13 ತ್ರಿಬಲ್ ಕ್ರೋಶಾ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ನಮಗೆ 12 ಬೀಟ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ಲ ಆರ್ಚ್ಗೂ ಕೂಡ ಇದೇ ರೀತಿ 13 ತ್ರಿಬಲ್ ಕ್ರೋಶಾನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ನಮಗೆ ಡಿಸೈನ್ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಯಾವುದೇ ರೀತಿ ಸುಕ್ಕಾಗೋದು ಅಥವಾ ಈ ಥರ ಕಾಣಿಸಲ್ಲ, ನೀಟಾಗಿ ಬರುತ್ತೆ. ಟೋಟಲು ನಮಗೆ 13 ತ್ರಿಬಲ್ ಕ್ರೋಶಾ ಬರಬೇಕು. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನು ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಮದುವೆ ರಿಸೆಪ್ಷನ್ ಸ್ಯಾರಿಗೆ ಹಾಕೋವಂಥ ಡಿಸೈನ್ ಇದು. ತುಂಬ ಗ್ರ್ಯಾಂಡ್ ಲುಕ್ ಇದೆ. ಈ ಡಿಸೈನ್ ಹಾಕೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗೆ ಬೀಡ್ಸು ಕೂಡ ತುಂಬಾ ಯೂಸ್ ಮಾಡ್ಕೊಳ್ತೀವಿ. ಹಾಗೆ ಥ್ರೆಡ್ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಡಿಸೈನ್ಗೆ ಪ್ರೈಸನ್ನು ನಾವು ಜಾಸ್ತಿನೇ ತೊಗೊಳ್ಬೇಕಾಗುತ್ತೆ. ತುಂಬಾ ಟೈಮ್ ತೊಗೊಳುತ್ತೆ. ಒಂದು ದಿವಸದಲ್ಲೆಲ್ಲ ಈ ಡಿಸೈನ್ ಹಾಕೋದಕ್ಕೆ ಆಗೋದಿಲ್ಲ. ಡಿಸೈನ್ ಫಿನಿಶ್ ಆದಮೇಲೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕರೆಕ್ಟಾಗಿ 13 ತ್ರಿಬಲ್ ಕ್ರೋಶಾ ಬಂದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 13 ತ್ರಿಬಲ್ ಕ್ರೋಶಾ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾವು ಇವಾಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶಾ, 2 ಸಿಂಗಲ್ ಕ್ರೋಶಾ ಹಾಕಬೇಕು. 2 ಸಿಂಗಲ್ ಕ್ರೋಶಾ ಆದಮೇಲೆ ನಾವು ಲಾಕ್ ಮಾಡಿಕೊಂಡು ಮತ್ತೆ ಲಾಕ್ ಮೇಲೆ ಲಾಕು 4 ಚೈನ್ ಹಾಕ್ಕೊಳ್ಬೇಕು. 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡಬೇಕು. 4 ಚೈನ್ ಹಾಕಿ ನೋಡಿ, ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತು 2 ಸಿಂಗಲ್ ಕ್ರೋಶಾ ಹಾಕಿ 4 ಚೈನ್ ಗ್ಯಾಪ್ಗೆ ಮತ್ತು ಆರ್ಚನ್ನು ಕಂಟಿನ್ಯೂ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೋಡಿ, 4 ಚೈನ್ ಗ್ಯಾಪ್ ಒಳಗಡೆಯಿಂದ 2 ಸಿಂಗಲ್ ಕ್ರೋಶಾ, ಆರ್ಚನ್ನು ಕಂಟಿನ್ಯೂ ಮಾಡಬೇಕು.
ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತೇಳಿ ನೋಡೋಣ. ನೋಡಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ಲ ಅಲ್ಲೇ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿದ್ದೀವಲ್ಲ ಅಲ್ಲೇ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 4 ಚೈನ್, 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡಿ ಲಾಕ್ ಮಾಡಿಕೊಂಡು ಇನ್ನೊಂದು ಸಲ ಥ್ರೆಡ್ನ ತೊಗೊಂಡು ನೋಡಿ, ಸ್ಟಾರ್ಟಿಂಗು ತ್ರಿಬಲ್ ಕ್ರೋಶ ಹಾಕಿದ್ದೀವಲ್ಲ ಅದ್ರ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಇದೆಯಲ್ಲ ಅದ್ರ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೋಬೇಕು. ಮೇಲ್ಗಡೆ ಇರೋ ಚೈನಲ್ಲಿ ತೊಗೋಬಾರ್ದು, ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕಬೇಕು. ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಅಂದರೆ ನೆಕ್ಸ್ಟು ತ್ರಿಬಲ್ ಕ್ರೋಶ ಇದೆಯಲ್ಲ ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೋಬೇಕು. ನಾವು ಮೇಲ್ಗಡೆ ಇರೋ ಚೈನಲ್ಲಿ ತೊಗೋಬಾರ್ದು. ತ್ರಿಬಲ್ ಕ್ರೋಶನ ಕಂಬ ಅಂತ ಕನ್ಸಿಡರ್ ಮಾಡಿದರೆ ಎರಡೂ ಕಂಬದ ಮಧ್ಯೆ ಇರೋಂಥ ಗ್ಯಾಪಲ್ಲಿ ನಾವು ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ಬೀಡ್ಸ್ನ ಆ್ಯಡ್ ಮಾಡಿ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟು ತ್ರಿಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕಿ ಬೀಡ್ಸ್ನ ಆ್ಯಡ್ ಮಾಡಬೇಕು. ಇದೇ ಥರನೇ ಹಾಕಬೇಕು. ಟೋಟಲು 12 ಬೀಡ್ಸ್ ಬರಬೇಕು. 13 ತ್ರಿಬಲ್ ಕ್ರೋಶದ ಮೇಲೆ 12 ಬೀಡ್ಸ್ ಬರುತ್ತೆ. ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಸ್ಟೆಪ್ ಆದಮೇಲೆ ನಾವು ಡಿಸೈನ್ ಫಿನಿಶ್ ಆಗುತ್ತೆ. ಆಮೇಲೆ ಕುಚ್ಚು ಕಟ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನಾನು ತೋರಿಸ್ತೀನಿ ಫೈನಲ್ ಲುಕ್ಕು. ಡಿಸೈನ್ ಹಾಕೋದಕ್ಕೆ ತುಂಬಾ ಈಸಿ ಅನಿಸಿದೆ, ಆದರೆ ತುಂಬಾ ಟೈಮ್ ತೊಗೊಳುತ್ತೆ. ಬೀಡ್ಸ್ ಎಲ್ಲ ಆ್ಯಡ್ ಮಾಡೋದಿರುತ್ತಲ್ಲ ಅದಕ್ಕೋಸ್ಕರ ತುಂಬ ಟೈಮ್ ತೊಗೊಳುತ್ತೆ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಫೈನಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ. ತ್ರಿಬಲ್ ಕ್ರೋಶ ಹಾಕಿದ್ದೀವಲ್ವ ನಾವಿಲ್ಲಿ, ತ್ರಿಬಲ್ ಕ್ರೋಶ ಬದಲು ನೀವು ಡಬಲ್ ಕ್ರೋಶ ಕೂಡ ಹಾಕ್ಕೊಳ್ಬೋದು. ಆರ್ಚ್ ತುಂಬ ದೊಡ್ಡದು ಕಾಣಿಸುತ್ತೆ ಅಂತಂದರೆ, ಚಿಕ್ಕದಾಗಿ ಬೇಕು ನಮಗೆ ಆರ್ಚು ಅಂದರೆ ನಾವು ಡಬಲ್ ಕ್ರೋಶ ಕೂಡ ಹಾಕ್ಕೊಳ್ಬೋದು. ಡಬಲ್ ಕ್ರೋಶ ಹಾಕ್ಕೊಂಡು ಅದ್ರ ಮೇಲೆ ಬೀಡ್ಸ್ನ ಹಾಕ್ಕೊಂಡು ಹೋಗ್ಬೋದು. ಆರ್ಚ್ ತುಂಬ ದೊಡ್ಡದು ಅನಿಸಿದರೆ ಮಾತ್ರ ಆ ಥರ ಟ್ರೈ ಮಾಡಿ, ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದು ಬೇಕಾದರೂ ಟ್ರೈ ಮಾಡ್ಕೊಳ್ಬೋದು. ಬೀಡ್ಸ್ ಮಾತ್ರ ಸ್ಮಾಲ್ ಸೈಜ್ ತೊಗೊಳ್ಳಿ. ಗೋಲ್ಡ್ ಕಲರ್ ಇರೋಂಥ ಮೆಟಲ್ ಬೀಡ್ಸ್ ಮಾತ್ರ ಯೂಸ್ ಮಾಡಿಬಿಡಿ. ಏಕೆ ಅಂತಂದರೆ ಸ್ವಲ್ಪ ಟೈಮ್ ಆದಮೇಲೆ ಅಥವಾ 6 ಮಂತ್ ಅಥವಾ 1 ಇಯರ್ ಆದಮೇಲೆ ಅದು ಕಲರು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬೀಡ್ಸ್ ಕೂಡ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಆವಾಗ ನಾವು ಡಿಸೈನ್ ಅಷ್ಟೊಂದು ದುಡ್ಡು ಕೊಟ್ಟು ಹಾಕ್ಸಿದ್ದೆಲ್ಲ ವೇಸ್ಟ್ ಆಗುತ್ತೆ. ನಾನು ಅದಕ್ಕೇ ಯಾವುದೇ ಡಿಸೈನ್ ಹಾಕಿದ್ರು ನಾನು ಗೋಲ್ಡ್ ಕಲರ್ ಬೀಡ್ಸ್ನ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಯಾಕೆಂದರೆ 6 ಮಂತ್ ಅಥವಾ 1 ಇಯರ್ ಆದಮೇಲೆ ಅದು ಕಲರು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತೆ. ಥ್ರೆಡ್ ಎಲ್ಲ ಆವಾಗ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀರೆ ಫೋಲ್ಡ್ ಮಾಡಿದಾಗ ಕೂಡ ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮ್ಯಾಟ್ ಫಿನಿಶ್ ಇರೋ ಬೀಡ್ಸ್ನ ಯೂಸ್ ಮಾಡಿದರೆ ಬೆಟರ್ ಅಂತ ನಾನು ಹೇಳ್ತೀನಿ. ಬೆಸ್ಟ್ ಅದೇ ಕೂಡ. ಗೋಲ್ಡ್ ಕಲರ್ ಸ್ಟಾರ್ಟಿಂಗ್ ಆಗಿದಾಗ ಸ್ವಲ್ಪ ಹೈಲೈಟ್ ಆಗ್ಬೋದು, ಆದರೆ ನಿಮಗೆ ಲಾಂಗ್ ಟೈಮ್ ಇರಬೇಕು ಚೆನ್ನಾಗಿ ಬೀಡ್ಸು ಆಮೇಲೆ ಡಿಸೈನು ಅಂತಂದರೆ ಮ್ಯಾಟ್ ಫಿನಿಶ್ ಇರೋ ಬೀಡ್ಸ್ನ ಯೂಸ್ ಮಾಡಿ. ನೋಡಿ, ಬೀಡ್ಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ 4 ಚೈನ್ ಗ್ಯಾಪ್ ಆದಮೇಲೆ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಡಿಸೈನ ಕಂಟಿನ್ಯೂ ಮಾಡಬೇಕು. 4 ಚೈನ್ ಹಾಕ್ಕೊಂಡು ಕುಚ್ಚು ಕಟ್ಕೊಳ್ಳೋದಕ್ಕೆ ಡಿಸೈನ್ ಕಂಟಿನ್ಯೂ ಮಾಡಬೇಕು. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ. ಕುಚ್ಚು ಕಟ್ಟೋದಕ್ಕೆ 120 ತೊಗೊಂಡಿದ್ದೀನಿ. ಡಬಲ್ ಮಾಡಿದ್ರೆ 240 ಆಗುತ್ತೆ. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಎಂಡ್ವರೆಗೂ ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.